ಬಿಗ್ ಬಾಸ್ ಸೀಸನ್ 11 ದೊಡ್ಡ ಮನೆ ಆಫರ್ ರಿಜೆಕ್ಟ್ ಮಾಡಿದ ಜ್ಯೋತಿ ರೈ. ಸದ್ಯ ಸ್ನೇಹಿತರೆ, ಈಗ ಬಿಗ್ ಬಾಸ್ ಸೀಸನ್ ಹವಾ ಎಲ್ಲೆಡೆ ಶುರುವಾಗಿದೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಗೆ ಯಾರು ಬರಬಹುದು ಎಂದು ಎಲ್ಲೆಡೆ ಚರ್ಚೆ ಶುರುವಾಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವ್ಯಕ್ತಿ ಬರಬಹುದು, ಆ ವ್ಯಕ್ತಿ ಬರಬಹುದು ಎಂದು ಎಲ್ಲೆಡೆ ದಿನಕ್ಕೊಂದು ಹೆಸರು ಕೇಳಿಬರುತ್ತಿದೆ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 11ಗೆ ಜ್ಯೋತಿ ರೈ ಅವರಿಗೆ ಆಫರ್ ಬಂದಿತ್ತಂತೆ. ಆದರೆ ಈ ಆಫರ್ ಅನ್ನು ಅವರು ನಿರಾಕರಿಸಿದ್ದಾರೆ ಎಂದು ಸ್ವತಃ ಅವರೇ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಇನ್ನು ಈ ವಿಚಾರವನ್ನು ಜ್ಯೋತಿ ರೈ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುವ ಬಗ್ಗೆ ಅನೇಕರು ನನ್ನನ್ನು ಕೇಳಿದ್ದಾರೆ. ನನಗೆ ಬಿಗ್ ಬಾಸ್ ತಂಡದಿಂದ ಆಫರ್ ಬಂದಿತ್ತು. ನಾನು ಅದನ್ನು ಗೌರವದಿಂದಲೇ ಬೇಡ ಎಂದು ಹೇಳಿದ್ದೇನೆ ಎಂದು ಜ್ಯೋತಿ ರೈ ಅವರು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಸದ್ಯ ನಾವು ಈ ರೀತಿಯಾದ ವಿಚಾರವನ್ನು ಕೆಲವು ಬಾರಿ ಹಿಂದೆಯಷ್ಟೇ ಕೇಳಿದ್ದೇವೆ. ಬಿಗ್ ಬಾಸ್ ಸೀಸನ್ ಇಂದ ಆಫರ್ ಬಂದರೂ ಕೂಡ ನಾವು ಹೋಗುವುದಿಲ್ಲ ಎಂದು ಹೇಳಿದ್ದರು. ಆ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ಗೆ ಬಂದಿರುವುದನ್ನು ನೋಡಿದ್ದೇವೆ. ಹಾಗಾಗಿ ಈ ಬಾರಿ ಇವರು ಕೂಡ ಬರಬಹುದು ಎಂದು ಹೇಳಲಾಗುತ್ತಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಈ ಸ್ಪರ್ಧಿಗಳು ಬರಬಹುದು ಎಂದು ಎಲ್ಲೆಡೆ ಚರ್ಚೆ ಜೋರಾಗಿಯೇ ನಡೆದಿದೆ. ಇನ್ನು ಆ ವ್ಯಕ್ತಿಗಳು ಯಾರೆಂದರೆ ಬೃಂದಾವನ ಧಾರಾವಾಹಿಯ ವರುಣ್ ಆರಾಧ್ಯ, ಯೂಟ್ಯೂಬರ್ ವರ್ಷ ಕಾವೇರಿ, ತುಕಾಲಿ ಸಂತೋಷ್ ಪತ್ನಿ ಮಾನಸ, ಇನ್ನು ಮಜಾ ಭಾರತದ ರಾಘವೇಂದ್ರ, ಕಿಚ್ಚ ಸುದೀಪ್ ನಟನೆಯ ಹುಚ್ಚ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ ರೇಖಾ, ಕಾಂತಾರ ಬೆಡಗಿ ಸಪ್ತಮಿ ಗೌಡ, ಜೊತೆಲಿ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ಅನಿರುದ್ಧ್, ಗಿಚ್ಚ ಗಿಲಿಗಿಲಿಯಲ್ಲಿ ಫೇಮಸ್ ಆಗಿರುವ ರೀಲ್ಸ್ ರೇಷ್ಮಾ. ಇನ್ನು ಈ ಎಲ್ಲ ಸ್ಪರ್ಧಿಗಳು ಬರಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಈ ವ್ಯಕ್ತಿಗಳು ಬಂದೇ ಬರುತ್ತಾರೆ ಎಂದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸದ್ಯ ಈ ವ್ಯಕ್ತಿಗಳು ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರುಗಳು ಹರಿದಾಡುತ್ತಿದೆ ಅಷ್ಟೇ ಸ್ನೇಹಿತರೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಇದೇ ಅಕ್ಟೋಬರ್ 3ನೇ ವಾರದಿಂದ ಶುರುವಾಗುತ್ತಿದೆ. ಇದಕ್ಕೆ ಭರ್ಜರಿ ತಯಾರಿ ಕೂಡ ವಾಹಿನಿಯು ಈಗಾಗಲೇ ನಡೆಸಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಗೆ ಯಾವ ಸ್ಪರ್ಧಿಗಳು ಬಂದರೆ ನಿಮಗೆ ಇಷ್ಟವಾಗುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.